ಇಲ್ಲಿ ಮೊದಲಿಗೆ ನಾನು ಕೋಕೋನಟ್ಟು, ಲೆಮನ್ನು ಮತ್ತು ಮಿಂಟ್ನ ಯೂಸ್ ಮಾಡಿ ಯಾವ ರೀತಿ ವೆಯ್ಟ್ ರೆಡ್ಯೂಸ್ ಮಾಡ್ಬೋದು, ಡಿಟಾಕ್ಸ್ ಡ್ರಿಂಕ್ನ ಪ್ರಿಪೇರ್ ಮಾಡ್ಕೊಬೋದು ಅಂತ ಹೇಳ್ತೀನಿ. ಸೊ ಆ್ಯಕ್ಚುಲಿ ನಾವು ಕೋಕೋನಟ್ ವಾಟರ್ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿ ಕಂಪ್ಲೀಟಾಗಿ ಹೈಡ್ರೇಟ್ ಆಗಿರುತ್ತೆ ಮತ್ತು ನಮ್ಮ ಬಾಡಿಯಲ್ಲಿ ಫ್ಲೂಯಿಡ್ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಮಿಂಟ್ ಅಂತೂ, ಪುದೀನ ಸೊಪ್ಪಂತೂ ನಾವು ಹೇಳೋದೇ ಬೇಡ, ಅಷ್ಟು ರಿಫ್ರೆಶಿಂಗ್ ಆಗಿರುತ್ತೆ. ಜಸ್ಟ್ ಒಂದೆಲೆ ನಮ್ಮ ಬಾಯಲ್ಲಿ ಹಾಕೊಂಡ್ರೆ ಎಷ್ಟು ಫ್ರೆಶ್ನೆಸ್ ಕೊಡುತ್ತೆ. ಸೊ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇನ್ನು ಲೆಮನ್ನಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ, ಇದರಲ್ಲಿ ಸಾಲ್ಯುಬಲ್ ಫೈಬರ್ ಇದೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಸೊ ನಮಗೆ ವೆಯ್ಟ್ ಲಾಸ್ಗೂ ಸಹ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಮೂರು ಮಿಕ್ಸ್ ಮಾಡಿಕೊಂಡು ನಾವು ಒಂದು ಡಿಟಾಕ್ಸ್ ಡ್ರಿಂಕ್ನ ಪ್ರಿಪೇರ್ ಮಾಡಿಕೊಂಡ್ರೆ ಸೊ ವೆಯ್ಟ್ ಲಾಸ್ಗೂ ಒಳ್ಳೆಯದು, ಜೊತೆಗೆ ನ್ಯಾಚುರಲ್ ಆಗಿ ನಮ್ಮ ಬಾಡಿನ ಕೂಲಿಂಗ್ ಆಗು ಸಹ ಇಟ್ಟಿರುತ್ತೆ. ಸೊ ಜಸ್ಟ್ ಒಂದು ಮಿಂಟ್ನ, ಪುದೀನ ಸೊಪ್ಪನ್ನ ಫ್ರೆಶ್ ಆಗಿರೋದು ತೊಗೊಳ್ಳಿ ಆದಷ್ಟು. ಸೊ ಅದನ್ನು ಚಚ್ಚಿ ಅದನ್ನು ಸೋತಿಸ್ಕೊಂಬಿಟ್ಟು ಸೊ ಒಂದು ಹಾಫ್ ಲೆಮನ್ನ ಇಂಟ್ಕೊಂಡು ಒಂದು ಫುಲ್ ಕೋಕೋನಟ್ ವಾಟರ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ತೊಗೊಳ್ತಾ ಇದ್ರೆ ಎಷ್ಟು ರಿಫ್ರೆಶಿಂಗ್ ಆಗಿರುತ್ತೆ ಅಂದರೆ ಅಷ್ಟು ರಿಫ್ರೆಶಿಂಗ್ ಆಗಿರುತ್ತೆ. ಸೊ ಟೇಸ್ಟು ಚೆನ್ನಾಗಿರುತ್ತೆ, ಜೊತೆಗೆ ನಾವು ಹೈಡ್ರೇಟ್ ಆಗು ಇರ್ತೀವಿ, ವೆಯ್ಟು ಸಹ ರೆಡ್ಯೂಸ್ ಆಗುತ್ತೆ. ಸೊ ಇದನ್ನು ನಾವು ಯಾಕಂದರೆ ನಾವು ಡಿಟಾಕ್ಸ್ ಡ್ರಿಂಕ್ ತೊಗೊಳ್ಳೋದೇ ಮಾರ್ನಿಂಗ್ ಟೈಮ್ ಅಲ್ವಾ. ಸೊ ಅಷ್ಟೇ ರಿಫ್ರೆಶಿಂಗ್ ಆಗಿ ಅಷ್ಟೇ ಚೆನ್ನಾಗಿರುತ್ತೆ ನಮಗೆ ಟೇಸ್ಟ್ ಸಹ ಕುಡಿಯೋದಕ್ಕೆ. ಸೊ ಈ ಥರ ನೀವು ಒಂದ್ಸತಿ ಟ್ರೈ ಮಾಡಿ. ಕೋಕೋನಟ್ ವಾಟರ್ ನ್ಯಾಚುರಲ್ಲಾಗಿ ಕುಡ್ದಿರ್ತೀರಾ, ಸೊ ಈ ಥರ ನೀವು ಒಂದ್ಸತಿ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಡಿಟಾಕ್ಸ್ ಡ್ರಿಂಕ್ ಬಂದು ಬೀಟ್ರೋಟು, ರ್ಯಾಡಿಶು ಮತ್ತು ಕುಕುಂಬರ್ನ ಯೂಸ್ ಮಾಡಿ ನಾನು ಮಾಡ್ತಾಯಿದ್ದೀನಿ. ಸೊ ಬೀಟ್ರೋಟಿಂದ ನಮ್ಗೆ ಏನೇನು ಬೆನಿಫಿಟ್ ಆಗುತ್ತೆ ಅಂತಂದರೆ, ಸೊ ಯಾರಿಗೆಲ್ಲ ಬಿ ಪಿ ಇದೆ ಅವ್ರಿಗಂತೂ ನೀವು ಬೀಟ್ರೋಟ್ ಪಲ್ಯನ ಅವಾಗವಾಗ ಮಾಡ್ಕೊಂಡು ತಿಂತಾಯಿದ್ರೆ ಬಿ ಪಿ ಕಂಪ್ಲೀಟಾಗಿ ಕಂಟ್ರೋಲಿಗೆ ಬರುತ್ತೆ ನಿಮಗೆ. ಸೊ ಇದು ಕೂಲಿಂಗ್, ನಮ್ಮ ಬಾಡಿನ ನ್ಯಾಚುರಲಾಗಿ ಕೂಲಿಂಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕುಕುಂಬರ್ಗೆ ಬಂದರೆ ಇದರಲ್ಲಿ ವಿಟಮಿನ್ ಕೆ ಮತ್ತು ಸಿ ಇದೆ, ಜೊತೆಗೆ 96% ಅಷ್ಟು ವಾಟರ್ ಕಂಟೆಂಟು ಕುಕುಂಬರಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ರ್ಯಾಡಿಶ್ಗೆ ಬಂದರೆ ನಾವು, ಸೊ ಇದರಲ್ಲಿ ವಿಟಮಿನ್ ಸಿ ಮತ್ತು ಫೈಬರು ಜಾಸ್ತಿ ಇರೋದ್ರಿಂದ ನಮಗೆ ಇಮ್ಯುನಿಟಿನೂ ಸಹ ಬೂಸ್ಟ್ ಆಗುತ್ತೆ. ಸೊ ಇಷ್ಟು ಮೂರನ್ನೂ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ, ಜೊತೆಗೆ ನ್ಯಾಚುರಲ್ಲಾಗಿ ನಮ್ಮ ಬಾಡಿನ ಕೂಲಿಂಗ್ ಆಗು ಸಹ ಇರುತ್ತೆ. ಇದನ್ನು ಮೂರನ್ನ ಮಿಕ್ಸಿ ಮಾಡಿಕೊಂಡು ಜ್ಯೂಸ್ ಮಾಡಿಕೊಂಡು ನೀವು ಬೇಕಾದ್ರೆ ಫಿಲ್ಟರ್ ಮಾಡ್ಕೊಳ್ಳಿ, ಇಲ್ಲ ಬೇಡ ಅಂತಂದರೆ ಹಾಗೇನೂ ಕುಡಿಬೋದು. ಜಾಸ್ತಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಹಾಗೇ ಕುಡಿಬೋದು. ತಿಕ್ನೆಸ್ ನೋಡ್ಕೊಳ್ಳಿ ನಿಮ್ಗೆ ಕಂಫರ್ಟಬಲ್ ಹೇಗಿರುತ್ತೋ. ಸೊ ಆದಷ್ಟು ಸ್ವಲ್ಪ ತಿಕ್ಕಾಗೇ ಇರಲಿ, ಯಾಕಂದರೆ ವೆಯ್ಟ್ ಲಾಸ್ಗೆ ಅಂತ ನಮಗೆ ಬಾಯಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೆಳು ಮಾಡ್ಕೊಂಬಿಟ್ರೆ ಅದು ನಮ್ಮ ಬಾಡಿಗೆ ಬೇಕಾಗಿರೋ ಅಷ್ಟು ಮೆಜರ್ಮೆಂಟಲ್ಲಿ ಸಿಗೋದಿಲ್ಲ. ಅದಕ್ಕೋಸ್ಕರ ಆದಷ್ಟು ತಿಕ್ಕಾಗಿರಲಿ. ಸೊ ಇದು ಸೆಕೆಂಡ್ ಡಿಟಾಕ್ಸ್ ಡ್ರಿಂಕು. ಇದು ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲದಕ್ಕಿಂತ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇದೊಂದು ನೋಡೋಕ್ಕೂ ಕಲರ್ಫುಲ್ ಆಗಿದೆ, ಕುಡಿಯೋದಕ್ಕೂ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋಂಥ ಒಂದು ಥರ್ಡ್ ಡಿಟಾಕ್ಸ್ ಡ್ರಿಂಕ್ ಬಂದು ಬಾಟಲ್ ಗಾರ್ಡು, ಮಿಂಟು, ಲೆಮನ್ನು ಮತ್ತು ಕುಕುಂಬರು. ಸೊ ಆಲ್ರೆಡಿ ಮಿಂಟು, ಲೆಮನ್ದು ಬೆನಿಫಿಟ್ ಹೇಳಿದ್ದೀನಿ. ಸೊ ಬಾಟಲ್ ಗಾರ್ಡು, ಸೋರೆಕಾಯಿಯಲ್ಲೂ ಸಹ 96% ಅಷ್ಟು ವಾಟರ್ ಕಂಟೆಂಟ್ ನ್ಯಾಚುರಲ್ ಆಗಿರುತ್ತೆ. ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ಡೈಜೆಷನ್ಗೂ ಸಹ ತುಂಬಾ ಒಳ್ಳೆಯದು. ಸೊ ಇದನ್ನು ಮೂರನ್ನ ಮಿಕ್ಸ್ ಮಾಡಿಕೊಂಡು ನಾವು ಬಾಟಲ್ ಗಾರ್ಡು, ಮಿಂಟು, ಲೆಮನ್ ಇದನ್ನಿಷ್ಟನ್ನು ಸಹ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೂ ಸಹ ರಿಫ್ರೆಶಿಂಗ್ ಆಗಿರುತ್ತೆ, ಜೊತೆಗೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಹೆಲ್ಪ್ ಆಗುತ್ತೆ. ಸೊ ನಿಂಬೆಹಣ್ಣು ಸ್ಕ್ವೀಸ್ ಮಾಡಿಕೊಂಡು ಆ ಮೂರನ್ನೂ ಸಹ ಸೌತೆಕಾಯಿ, ಸೋರೆಕಾಯಿ ಮತ್ತು ಪುದೀನ ಸೊಪ್ಪು ಈ ಮೂರನ್ನೂ ಮಿಕ್ಸಿ ಮಾಡಿಕೊಂಡು ಫಿಲ್ಟರ್ ಮಾಡ್ಕೊಂಡು ಕುಡ್ಕೊಂಡ್ರೆ ಸೂಪರ್ ಆಗಿರೋಂಥ ಒಂದು ಅನದರ್ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಯಿತು. ಇದು ಸಹ 96% ವಾಟರ್ ಕಂಟೆಂಟ್ ಇರೋದ್ರಿಂದ ನ್ಯಾಚುರಲಾಗಿ ನಮ್ಮ ಬಾಡಿನ ಹೈಡ್ರೇಟ್ ಆಗಿರುತ್ತೆ, ಕೂಲಿಂಗ್ ಆಗು ಸಹ ಇಟ್ಟಿರುತ್ತೆ. ಜೊತೆಗೆ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಲೆಮನಲ್ಲಿ ನಮಗೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಸಹ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದು ಸ್ವಲ್ಪ ಕುಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಿಮಗೆ ಬೇಕು ಅಂತಂದರೆ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಆ್ಯಡ್ ಮಾಡ್ಕೊಂಡು ಕುಡಿಯೋದ್ರಿಂದ ತೊಂದರೆ ಇಲ್ಲ. ಸೊ ಇವಾಗ ನೆಕ್ಸ್ಟು ಸೂಪರ್ ಆಗಿರೋಂಥ ಒಂದು ಮಸ್ಕ್ ಮಿಲನ್ ಜ್ಯೂಸ್. ಇದಂತೂ ತುಂಬಾ ಒಳ್ಳೆಯದು ನಮಗೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ. ನೋಡಿ, ಈ ಮಸ್ಕ್ ಮಿಲನ್ನ ನೀಟಾಗಿ ನೀವು ಕಟ್ ಮಾಡ್ಕೊಬೇಕು. ಕೆಲವ್ರಿಗೆ ಮಸ್ಕ್ ಮಿಲನ್ ಕಟ್ ಮಾಡಬೇಕಾದ್ರೆ ಫಸ್ಟು ಹೊರಗಡೆ ಇರೋದನ್ನ ಅದು ರಿಮೂವ್ ಮಾಡಿಬಿಡ್ತೀರಾ. ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, ಫಸ್ಟು ಒಳಗಡೆ ಇರೋ ಕಂಟೆಂಟ್ ಇರುತ್ತಲ್ವ ಅದನ್ನು ತಗೊಳ್ಳೋದ್ರಿಂದ ಒಂದು ಸ್ವಲ್ಪ ಕೂಡ ಹಣ್ಣು ವೇಸ್ಟ್ ಆಗೋದಿಲ್ಲ, ನೀಟಾಗಿ ಕ್ಲಿಯರಾಗಿ ಬಂದ್ಬಿಡುತ್ತೆ. ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಲ್ವ, ಆಫಿಗೆ ಕಟ್ ಮಾಡಿ ಈ ಥರ ಮಾಡ್ಕೊಳ್ಳಿ. ಕೆಲವ್ರು ಏನು ಮಾಡ್ತೀರಾ ಅಂದರೆ ಫಸ್ಟು ಒಟ್ಟು ಸಿಪ್ಪೆ ತೆಗೆದುಬಿಡ್ತೀರಾ. ಸೊ ಆವಾಗ ಅರ್ಧಕ್ಕರ್ಧ ಸಿಪ್ಪೆಯಲ್ಲೇ ಹೋಗ್ಬಿಡುತ್ತೆ. ಸೊ ಈ ಥರ ಮಾಡಿಕೊಂಡ್ರೆ ಕ್ಲೀನಾಗಿ ಎಲ್ಲನೂ ಬಂದುಬಿಡುತ್ತೆ. ಸೊ ಇದಾಯಿತಾ. ಸೊ ನೆಕ್ಸ್ಟ್ ನಾನು ನಿಮಗೆ ಇದಕ್ಕೆ ಆ್ಯಡ್ ಮಾಡ್ತಾ ಇರೋದು ಬಾದಾಮಿ ಗೋಂದ. ಇದಂತೂ ತುಂಬಾ ಒಳ್ಳೆಯದು. ಈ ಸಮ್ಮರಲ್ಲಿ ಕಾನ್ಸ್ಟಿಪೇಷನ್ಗೆ ಸಫರ್ ಆಗ್ತಾ ಇರ್ತಾರಲ್ವ, ಎಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸು ಸಫರ್ ಆಗ್ತಾ ಇರ್ತಾರಲ್ವ, ಅವ್ರಿಗಂತೂ ತುಂಬಾ ಒಳ್ಳೆಯದು. ಆ್ಯಕ್ಚುಲಿ ಅದರದ್ದು ಸಹ ನಾನೊಂದು ವೀಡಿಯೋ ಮಾಡಿದ್ದೀನಿ. ಈ ಸಮ್ಮರಲ್ಲಿ ನಾವು ಬಾದಾಮಿ ಗೋಂದ ತೊಗೊಳ್ಳೋದ್ರಿಂದ ಏನೇನು ಬೆನಿಫಿಟ್ ಆಗುತ್ತೆ ಅಂತ. ಸಿಂಪಲ್, ಅದನ್ನು ಸಹ ಬೇಕಾದ್ರೆ ಚೆಕ್ ಮಾಡ್ಬೋದು ನೀವು, ನನ್ನ ಚಾನಲಲ್ಲಿದೆ.
ಸೊ ಈ ಜ್ಯೂಸ್ ಮಾಡ್ಕೊಳ್ಳೋದ್ರಿಂದ ಮಸ್ಕ್ ಮಿನಲನಿ ನಮಗೆ ಓವರಾಲ್ ಇಮ್ಯುನಿಟಿನ ಬೂಸ್ಟ್ ಮಾಡುವಂಥ ಒಂದು ಬೆನಿಫಿಟ್ ಇದರಲ್ಲಿದೆ. ಜೊತೆಗೆ ಇದು ನಮ್ಮನ್ನು ಡಿಹೈಡ್ರೇಟ್ ಆಗೋದಕ್ಕೆ ಬಿಡೋದಿಲ್ಲ. ಮಸ್ಕ್ ಮಿಲನ್ ಅಷ್ಟು ಬೆನಿಫಿಟ್ಸ್ ಇರುತ್ತೆ ಇದರಲ್ಲಿ. ಸೊ ಇದನ್ನು ಸಹ ಆ್ಯಡ್ ಮಾಡ್ಕೊಂಡು ಕುಡಿದ್ರೆ ಅನದರ್ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಯಿತು. ನಾನು ಥರ್ಡ್ದು ಮಿಸ್ ಮಾಡ್ಕೊಂಬಿಟ್ಟೆ. ಆ್ಯಕ್ಚುಲಿ ಲಾಸ್ಟ್ ಒಂದು ವಾಟರ್ ಮಿಲನ್ ಡಿಟಾಕ್ಸ್ ಡ್ರಿಂಕ್ ಅದು ಹೆಂಗೆ ಕ್ಲಿಪ್ ಮಿಸ್ ಆಯಿತು ಗೊತ್ತಿಲ್ಲ, ಅದಕ್ಕೆ ಈ ಥರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಏನಿಲ್ಲ, ವಾಟರ್ ಮಿಲನು ಮತ್ತು ಕುಕುಂಬರ್ನ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಫಿಲ್ಟರ್ ಮಾಡ್ಕೊಂಡು ಕುಡಿಯೋದು ಅಷ್ಟೇ. ಸೊ ವಾಟರ್ ಮಿಲನಿಂದ ನಮಗೆ ಅದರಲ್ಲೂ 92% ಅಷ್ಟು ನ್ಯಾಚುರಲ್ ಆಗಿರೋ ವಾಟರ್ ಕಂಟೆಂಟ್ ಇರುತ್ತೆ. ನ್ಯಾಚುರಲ್ ಆಗಿ ನಮ್ಮ ಬಾಡಿನ ಹೈಡ್ರೇಟ್ ಆಗಿ ಇರುತ್ತೆ. ಸೊ ಇದು ಸಹ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಇಷ್ಟು 5 ವೆರೈಟೀಸ್ ಆಫ್ ಡಿಟಾಕ್ಸ್ ಡ್ರಿಂಕ್ ರೆಸಿಪೀಸು. ಸೊ ಇನ್ ಕೇಸ್ ಇದರಲ್ಲಿ ಯಾವುದಾದ್ರೂ ನಿಮಗೆ ಡೌಟ್ ಇತ್ತು, ಏನಾದರೂ ಮಾಡ್ಕೊಳ್ಳೋದ್ರ ಬಗ್ಗೆ ಡೌಟ್ ಇತ್ತು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. 100% ನಿಮ್ಮ ಕಮೆಂಟ್ಗೆ ನಾನು ಆನ್ಸರ್ ಮಾಡ್ತೀನಿ. ಸೊ ಜೊತೆಗೆ ಖಂಡಿತವಾಗ್ಲೂ ಈ ಒಂದು ಡಿಟಾಕ್ಸ್ ಡ್ರಿಂಕ್ಸ್ ಅಂತ ತಗೊಳ್ಳೋದ್ರಿಂದ 101% ನೀವು ವೆಯ್ಟ್ ರೆಡ್ಯೂಸ್ ನ್ಯಾಚುರಲಾಗಿ ಆಗೇ ಆಗ್ತೀರಾ. ಥ್ಯಾಂಕ್ ಯು.